ನಿಜವಾಗ್ಲೂ ಫಾರ್ಮರ್ಸ್ ಗ್ರೇಟ್ ಅಂತ ಹೇಳ್ಬೇಕು, ಸಲ್ಯೂಟ್ ಮಾಡಬೇಕು. ಇವಾಗ ಇಲ್ಲಿ ಜೋಳದ ಫಾರ್ಮ್ ಬಂದಿದ್ದೀವಿ. ಆನ್ ದ ವೇ ಹೋಗ್ತಾ ಇದ್ವಲ್ಲ, ಅವಾಗ ನೋಡಿದ್ವಿ, ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ತಾ ಇದ್ದೀವಿ. ಯಾಕಂದರೆ ಡೈಲಿ ನನ್ನ ಸ್ಟೂಡೆಂಟ್ಸ್ WH ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ನಾವೇನೇ ಟ್ರಾವೆಲ್ ಮಾಡಿದ್ರು ನಾನು ಲ್ಯಾಪ್ಟಾಪ್ನ ಜೊತೆ ಕ್ಯಾರಿ ಮಾಡ್ತೀನಿ. ಬಿಕಾಸ್ ನನ್ನ WH ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಬೇಕಲ್ಲ. ಆ ಟೈಮಲ್ಲಿ ನಮ್ಗೆ ಎಷ್ಟು ಕೈ ಟೈಟ್ ಇತ್ತು ಅಂದರೆ 4,500 ಕೊಟ್ಟು ಸೀರೆ ತೊಗೊಳೋದು ವಾಸ್ ಅ ವೆರಿ ಬಿಗ್ ಡೀಲ್ ಫಾರ್ ಮೀ. ಇವಾಗ ಡಾಗ್ ಬೋರ್ಡಿಂಗ್ ಬಂದಿದ್ದೀವಿ. ಮೀಮಿನ ಫಸ್ಟ್ ಬಿಡ್ತಾ ಇದ್ದೀವಿ, 2 ದಿನ ಇರಲ್ವಲ್ಲ. ಹೆಂಗೆ ಆಡ್ತಾವಳೆ ಅಂದರೆ 2 ವೀಲರ್ ಸಾಹಸ ಮಾಡಿ ಕರ್ಕೊಂಡು ಬಂದಿದ್ದೀವಿ. ಬಾರೆ ಮೀಮಿ, 2 ದಿನ ಡೇ ಕೇರ್ ಇಬ್ರಿಗೂ. ಹಚ್ಚಲ್ಲ ಪಾಪ. ಒಂದು ನಿಮಿಷ ಇರೋ, ಒಂದ್ಸತಿ ಇರೋ, ಒಂಚೂರು ಹತ್ರ ಬಂದು ಒಂಚೂರು ನೈಸ್ ಮಾಡಿ ಸರಿಗಿಲ್ಲ, ಒಂಚೂರು ರಫೆ ಅವಳೆ ಒಂಚೂರು ರಫೆ ಅವಳೆ ಇರಪ್ಪ, ಬೇಡ ರಿಸ್ಕ್ ತಗೋಬೇಡ. ಬಾಯಿಗೆ ಹಾಕ್ಬಿಟ್ಟವಳು ಮೊದಲೇ ಬೈದವಳೆ. ಈಗ ಅವ್ನು ಕರ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಇನ್ನೊಂದು ಕರ್ಕೊಬತ್ತೀನಿ. ಇದು ಇದಕ್ಕಿಬ್ರು ಒಂದೇ ಕೇಜ್ಗೆ ಹಾಕಿ, ಇನ್ನೊಂದು ತಗೋಬೇಕು. ಏನ್ ಭಾಷೆ? ಕನ್ನಡ. ಸರಿ, ಹಾಗಾದ್ರೆ ಇದು ಇಬ್ರು ಒಂದೇ ಭಾಷೆ. ಇದು ಮೀಮಿ. ಇವಾಗ ಹೋಗಿ ಮ್ಯಾಕ್ಸ್ನ ಕರ್ಕೊಂಡ್ಬರ್ಬೇಕು. ಅವನು ಡೇ ಕೇರಿಗೆ ಸೇರಿಸ್ಬಿಡ್ಬೇಕು. ನಮ್ಮ ಮನೆ ಹತ್ರ ಡೇ ಕೇರಿಗೆ ಹಾಕಿದ್ದೀವಿ. ನನಗೆ ಎದೆ ಪುಕ ಪುಕ ಆಗ್ತಿದೆ. ಈಗ ಕರ್ಕೊಂಡ್ಬಂದ್ಬಿಡ್ತೀನಿ ಓಡೋಗ್ಬಿಟ್ಟು ಮ್ಯಾಕ್ಸ್ಗೆ. ನಾವು ಬಂದು 2 ವೀಲರಲ್ಲಿ ಫುಲ್ ಸಾಹಸ ಮಾಡಿದ್ದೀವಿ. ರೀಚ್ ಆಗ ಅಷ್ಟರಲ್ಲಿ ನನಗೆ ಡಗ್ಗ 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 ಆಗ್ತಿತ್ತು, ಮಾತ್ರ ಹಂಗೆ ಭಯ ಆಗ್ತಿತ್ತು. ಇವಾಗ ನೋಡಿ ನಾವು ಮ್ಯಾಕ್ಸ್ನ ಕರ್ಕೊಂಡು ಹೋಗ್ತಾ ಇದೀವಿ. ಇವನ್ನ ಕರ್ಕೊಂಡು ಹೋಗಿ ಭಯ ಇಲ್ಲ, ಯಾಕಂದರೆ ಅವ್ನಿಗೆ ಅಭ್ಯಾಸ ಇದೆ. ನೀಟಾಗಿ ಗಾಡಿ ಮೇಲೆ ಹತ್ತು ಕುತ್ಕೊಬಿಡ್ತಾನೆ, ಎಳೆ ಮಕ್ಳು ಹತ್ತು ಕುತ್ಕೊಂಡಂಗೆ, ಭಯ ಆಗಲ್ಲ. ಇಲ್ಲಿ ಸಾಹೇಬ್ರು ಸೆಟ್ಲೇ ಆಗ್ಬಿಟ್ಟವ್ರು ಆಗಲೇ. ಮ್ಯಾಕ್ಸು ನಿಂಗೆ ಭಯನೇ ಆಯ್ತಿಲ್ವೇನೋ ಮ್ಯಾಕ್ಸು? ಇಳ್ದುಬಿಟ್ಟು ಲೇ ಹತ್ತು. ಈಗ ನೋಡಿ ಹಿಂಗೆ ಹತ್ತಾನೆ, ತಕ್ಕಂತ ಬೇಕು. ಮ್ಯಾಕ್ಸ್ ಆ ಕಡೆಯಿಂದ ಬರೋ, ಹತ್ತು 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 ಬಾ ಮ್ಯಾಕ್ಸ್. ಯಾಕೆ ಕುತ್ಕೊಬಿಡ್ತಾನೆ, ಸೆಟ್ಲಾಗೋಯ್ತಾನೆ. ಅವ್ನಿಗೆ ಭಯನೇ ಇಲ್ಲ, ಅವ್ನಿಗೆ ಖುಷಿ. ಅವನಿಗೆ ಗಾಡೀಲಿ ರೌಂಡ್ ಹೋಗೋದಂದ್ರೆ ಆಸೆ ಜಾಸ್ತಿ. ಬೇಕಮ್ಮ ಲೀಶ್ ಹಾಕ್ಬೇಕಾ ಅವನಿಗೆ? ಕೈ ಹಿಡ್ಕೊಂಡ್ರೆ ಸಾಕಾ? ಇವನ್ಗೇನು ಲೀಶ್ ಹಾಕೋ ಅವಶ್ಯಕತೆ ಇಲ್ಲ. ಮೀಮಿ ಅಂತೂ ಜೀವನ ಬಾಯಿ ಕುರ್ಸೋಳೆ. ಇವಾಗ ಅವ್ನಿಗೊಂಚೂರು ಹೊಟ್ಟೆ ಸರಿಗಿಲ್ಲ, ಅದಕ್ಕೆ ನಾವು ಫಸ್ಟ್ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕ್ಲಿನಿಕಲ್ಲಿ ಒಂದು ರೌಂಡ್ ಅವ್ನು ಹೊಟ್ಟೆನ ತೋರಿಸ್ಬಿಟ್ಟು ಆಮೇಲೆ ಅಲ್ಲಿಂದ ನಾವು ಡೇ ಕೇರ್ಗೆ ಹೋಗ್ತೀವಿ. ಲೆಟ್ಸ್ ಗೋ. ಮ್ಯಾಕ್ಸ್ ಆಗಿದ್ದಕ್ಕೆ ಧೈರ್ಯದಿಂದ ಹಿಂಗೆ ಫೋನ್ ಹಿಡ್ಕೊಂಡಿರೋದು. ಅವಾಗಲೇ ಮೀಮಿ ಜೊತೆ ಹಿಂಗೆ ತಪ್ಕೊಬಿಟ್ಟು ಅದೇ ಡಗ್ 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 ಅಂತೈತೆ. ನನಗೆ ಎಷ್ಟೊತ್ತು ಕರ್ಕೊಂಡು ಹೋಗಿ ಬಿಟ್ಬಿಡ್ತೀವಿ, ಭಯ ಹತ್ತಿಸ್ಬಿಟ್ಟಿತ್ತು ಮೀಮಿ ನನಗೆ. ಕ್ಲಿನಿಕ್ ಬಂದಿದ್ದೀವಿ ಇವಾಗ. ಅವ್ನು ಫುಲ್ ರೆಸ್ಟ್ಲೆಸ್ ಆಗ್ತಾಯಿದ್ದಾನೆ. ಏನು ಮಾಡಲ್ಲ ಕಣೋ, ನಿಂಗೆ ಏನು ಮಾಡಲ್ಲ ಕಣೋ, ಏನು ಮಾಡಲ್ಲ. ಅವನಿಗೆ ಒಂಚೂರು ವ್ಯಾಕ್ಸಿನೇಷನ್ ಮಾಡಿಸ್ಬಿಡ್ತೀವಿ. ವ್ಯಾಕ್ಸಿನೇಷನ್ ಮುಗಿಸಿ ಹಾಗೆ ಅವ್ನು ಹೊಟ್ಟೆ ಕೆಟ್ಟಿದೆ ಅಂತ ಹೇಳಿದಲ್ಲ, ಅದನ್ನು ರೆಡಿ ಮಾಡಿಸಿ ಕರ್ಕೊಂಡೋಗಿ ಡೇ ಕೇರಿಗೆ ಬಿಡೋದು. ನನ್ನ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ, ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಗೈಸ್, ಇವಾಗ ನನ್ನ ಬ್ಯಾಗ್ ಪ್ಯಾಕಿಂಗ್ ನಡೀತಾ ಇದೆ. ಸೀರೆ ಯಾಕೆ ಸೆಲೆಕ್ಟ್ ಮಾಡಲಿ ಅಂತಲೇ ಗೊತ್ತಿಲ್ಲ. ಫಸ್ಟು ಸೀರೆ ನೋಡೋದ, ಸೀರೆ ನೋಡ್ಬಿಟ್ಟು ಅದ್ರ ತಕ್ಕಂಗೆ ಬ್ಲೌಸ್ ಯಾರು ಸಿಕ್ಕತ್ತೆ ಮ್ಯಾಚ್ ಮಾಡ್ಕೊಳ್ಳೋಣ. ನಾನು ಹೇಳಲ್ವಾ, ನನ್ನ ಹಸ್ಬೆಂಡು ಸಡನ್ನಾಗಿ ಕರ್ಕೊ ಹೋಗ್ತಾರಾ. ಇವಾಗ ಏನಾರು ಅಂದರೆ ನಿಂಗೆ ಮುಂಚೆನೇ ರೆಡಿ ಮಾಡಿ ಇಡ್ಕೊ ಅಂತ ಹೇಳಿರ್ಲಿಲ್ವಾ, ನೀನೇ ರೆಡಿ ಮಾಡಿ ಇಟ್ಕೊಂಡಿರಲ್ಲ, ಯಾವಾಗಲೂ ಬ್ಯಾಕಪ್ ಇಟ್ಕೋಬೇಕು ಅಂತ ನನಗೆ ಉಲ್ಟಾ ಹೊಡಿತಾರೆ. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನೇನು ಯೋಚನೆ ಮಾಡ್ತಾಯಿದ್ದೀನಿ, ನೋಡೋಣ ಯಾವುದು ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ. ಮಿಕ್ಸ್ ಮ್ಯಾಚ್ ಮಾಡಿ ಮಂತ್ರಾಲಯದಿಂದ ಬಂದ ಮೇಲೆ ಫುಲ್ ಆನ್ ಡಯಟು. ಏನೇ ಕಾರಣಕ್ಕೂ ಡಯಟ್ ಬ್ರೇಕ್ ಮಾಡಲ್ಲ. ಓ ಮೈ ಗಾಡ್, ಈ ರೇಷ್ಮೆ ಬ್ಲೌಸ್ಗಳು ಕಂಡ್ರೆ ಭಯ ಆಗುತ್ತೆ ನನಗೆ. ಸೇಫಾಗಿ ತಿರ್ಕೋಬೇಕು. ಈ ಸೀರೆ ಚೆನ್ನಾಗಿದೆ. ನಾನು ಗೋಲ್ಡ್ ಸೀರೆ ಹುಟ್ಟೇ ಇಲ್ಲ, ತುಂಬ ದಿನ ಆಯ್ತು. ನನ್ನ ಎಂಗೇಜ್ಮೆಂಟ್ ಸೀರೆ ನಾನು ಯಾವತ್ತೂ ಹಾಕಿಲ್ಲ. ಐ ಥಿಂಕ್ ಇದನ್ನೇ ಹಾಕೋಬೋದು. ಇದಕ್ಕೆ ಒಳ್ಳೆ ಬ್ಲೌಸ್ ಕೂಡ ಇದೆ ನನ್ನ ಹತ್ರ. ಅಷ್ಟಿಷ್ಟು ಚೆನ್ನಾಗಿಲ್ಲ ಬ್ಲೌಸ್, ಅದು ಸಾಕಾಗಿದೆ. ಆ್ಯಕ್ಚುಲಿ ಆರೆಂಜ್ ಸೀರೆ ಎಲ್ಲ ಸೀರೆ ಹಾಕಿದ್ದೀನಿ, ಅದನ್ನು ರಿಪೀಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೀರೆಗಳಿಂದ ಬೇಜಾನಿದೆ ನನ್ನ ಹತ್ರ ಹಾಕಿಲ್ದಿರೋದು. ಅದಕ್ಕೆ ಬ್ಲೌಸ್ ಬೇಕಲ್ಲ. ಆಮೇಲೆ ಇನ್ನೊಂದಷ್ಟಕ್ಕೆ ಇದು ಜಿಗ್ಜ್ಯಾಕ್ ಮಾಡಿಸಿಲ್ಲ, ಫಾಲ್ಸ್ ಮಾಡಿಸಿಲ್ಲ, ಆಮೇಲೆ ಎಡ್ಜ್ ಹೊಲ್ಸಿರಲ್ಲ. ಸೀರೆ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಇಲ್ಲೊಂದು ಸೀರೆ ಇದೆ, ಒಳ್ಳೆ ಮಾವಿನಕಾಯಿ ಬಾರ್ಡ್ರದು.
ಆದರೆ ಎಡ್ಜಸ್ ಹೊಲ್ಸಿಲ್ಲ ಅಂದರೆ ಒಳ್ಳೆ ಭಿಕ್ಷುಕಿಗಿಂತ ಕೆಡ್ದಾಗ ಕಾಣ್ತೀನಿ, ಚೂರು ಚೆನ್ನಾಗಿ ಕಾಣಲ್ಲ. ಏನು ಹಿಂಗೆ ಬಂದಿದ್ದಾರೆ ಥೂ ಅಂತ ಅನ್ಬೇಕು. ಅರೆ ಮಾವಿನಕಾಯಿ ಬಾರ್ಡರು, ದೇವಸ್ಥಾನ ಅಲ್ವಾ, ಎಂಥ ವೈಬು. ಇದಕ್ಕೆ ಯಾವುದೋ ಒಂದು ಬ್ಲೌಸ್ನ ತಗೊಂಡು ಹೋಗ್ಬೋದಾಗಿತ್ತು, ಬಟ್ ಇಲ್ಲಿ ದಾರಗಳೆಲ್ಲ ಬಂದುಬಿಟ್ಟಿದೆ, ಆಗಲ್ಲ ಹಾಕೊಳ್ಳೋಕ್ಕೆ. ಇನ್ನೆಲ್ಲ ರಿಪೀಟ್ ಮಾಡಿರೋ ಸೀರೆಗಳು ನಂಗೆ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ಇಲ್ಲೊಂದು ಡಬಲ್ ಬಾರ್ಡರ್ ಸ್ಯಾರಿ ಇದೆ ನೋಡಿ, ನೋ ಬ್ಲೌಸ್ ವಾಟ್ ಟು ಡು. ಇನ್ನೂ ಎಷ್ಟೊಂದು ಸೀರೆಗಳು ನಾನು ತೊಗೊಂಡು ಹೋಗ್ಬಿಟ್ಟು ನನ್ನ ಟೇಲರ್ ಅಂಗಡಿಲಿ ಕೊಟ್ಟು ಅವ್ರಿಗೆ ಪಾಪ ಡಿಸೈನು ಹೇಳಿಲ್ಲ ಏನು ಹೊಲಿಬೇಕು ಅಂತ. ಅವ್ರು ತಾನೇ ಏನು ಮಾಡ್ತಾರೆ, ಮಾಡಿಕೊಡ್ತೀನಿ ಅಂತ ಹೇಳಿದರು. ನಾವು ಹೋಗಿ ಕೂತ್ಕೋಬೇಕಲ್ಲ. ನಂಗೆ ಅನಿಸುತ್ತೆ ನನ್ನ ರೇಷ್ಮೆ ಸೀರೆ ಹಾಕೊಂಡು ಹೋಗೋದೇ ಬೆಟರ್. ಸಾಫ್ಟ್ ಆಗಿ ಬೇರೆ ಇದೆ. ಐ ಥಿಂಕ್ ಐ ವಿಲ್ ಗೋ ವಿತ್ ದಿಸ್ ಓನ್ಲಿ. ಇದಕ್ಕೆ ಇದ್ರದ್ದೇ ಬ್ಲೌಸ್ ಇದೆ, ಐ ಡೋಂಟ್ ಹ್ಯಾವ್ ಟು ವರಿ. ಆದರೂ ರೇಷ್ಮೆ ಸೀರೆ ಈ ಬಿಸಿಲಲ್ಲಿ ದಕ್ಷ ಬೇಕಾ ನಿಂಗೆ ಆ ರಿಸ್ಕು? ಹಾಂ, ಇದೇ ಬ್ಲೌಸ್ ಅದ್ರ. ಈ ಬ್ಲೌಸ್ ನಂಗೆ ಆಗುತ್ತೆ, ಆರಾಮಾಗಿ ಆಗಿಬಿಡುತ್ತೆ. ನನ್ನ ಎಂಗೇಜ್ಮೆಂಟ್ ಬ್ಲೌಸ್ಗಳೆಲ್ಲ ಫುಲ್ ಲೂಸು ನನಗೆ. ಸಖತ್ತಾಗಿದೆ. ಆವಾಗಲೇ 25,000 ಕೊಟ್ಟು ಬ್ಲೌಸ್ಗಳನ್ನ ಹೊಲಿಸಿದ್ದೆ. ಇವಾಗ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಲ್ಲ ನನ್ನ ಬ್ಲೌಸ್ನ. ಎಂಗೇಜ್ಮೆಂಟ್ ಸೀರೆ ಬ್ಲೌಸ್, ರೀಕ್ರಿಯೇಟಿಂಗ್ ಮೆಮೊರೀಸ್. ಇದು ಎಂಗೇಜ್ಮೆಂಟ್ ಸೀರೆ ಬ್ಲೌಸೇ. ಇದು ಟಕ್ಕೆಲ್ಲ ಬಿಚ್ಬಿಟ್ಟು ಹಾಳು ಮಾಡೋಕ್ಕಿದೆ ಅನಿಸುತ್ತೆ. ಲೆಟ್ ಮೀ ಚೆಕ್. ಆ್ಯಕ್ಚುಲಿ ಇದು ಪಿಂಕು ಮತ್ತು ಬ್ಲೂ ಇದೆ. ಆ ಕಾಂಬಿನೇಷನ್ ಅಂದರೆ ಅದು ಬೇರೆ ಸೀರೆ ಗಿರೆ ಇಲ್ವಾ ಇದನ್ನು ಹಾಕೊಳ್ಳೋಕ್ಕೆ? ಚೆನ್ನಾಗಿದೆ ಇದು. ಸಿ, ಇದೆಲ್ಲ ಹಾಕೇ ಇಲ್ಲ. ಇನ್ನೊಂದೇನೆಂದರೆ ರೆಡಿನೇ ಮಾಡಿಸಿಲ್ಲ. ಸಿಗ್ಸಾಕು ಫಾಲ್ಸು ಏನು ತಗ್ಸಿಲ್ಲ. ನಾನು ಶ್ರೀಮಂತದ ಸೀರೆ, ಅದು ಗೊತ್ತಾ, ತೋರಿಸ್ತೀನಿ. ಇದು ನಾನು ಶ್ರೀಮಂತ ಸೀರೆ. ಇದಕ್ಕೇನಾರು ಅವತ್ತು ಮಾಡಿಸಿದ್ನ, ಅರ್ಜೆಂಟಲ್ಲಿ ಹುಟ್ಟಿದ್ದು ಆ್ಯಕ್ಚುಲಿ ಅದನ್ನು. ಮಾಡಿಸಿದ್ದೀನಿ, ಸೈಡ್ ಹೊಲ್ಸಿದ್ದೀನಿ, ಜಿಗ್ಜಾಗ್ ಫಾಲ್ಸ್ ಹಾಕ್ಸಿದ್ನ. ಬಟ್ ಇದು ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿದೆ. ಗ್ರೀನ್ ಪಿಂಕ್ ಕಾಂಬಿನೇಷನಲ್ಲಿರೋ ಅಂಥ ಬ್ಲೌಸ್ ನನ್ನ ಹತ್ರ ಇಲ್ಲ. ಇದು ಬರೀ ಎಡ್ಜಸ್ ಹೊಲ್ಸಿದ್ದೀನಿ. ಐ ಆಮ್ ನಾಟ್ ಶೋರ್ ಇದ್ರದ್ದು ಇದೇನು ಮಾಡಿದೆ ಅಂತ. ಶ್ರೀಮಂತ ಟೈಮಲ್ಲಿ ನಾನು ತುಂಬ ದಪ್ಪ ಇದ್ದಿದ್ದ ಕಾರಣದಲ್ಲಿ ನಾವು ಇದ್ರ ಬ್ಲೌಸ್ ಪೀಸ್ ಎಲ್ಲ ಮೊನ್ನೆ ನೋಡಿದ ನೆನಪು ನನಗೆ. ಹೊಲ್ಸೋಣ. ನಾನೇನು ಮಾಡಿದೆ, ಯಾವುದೋ ಬೇರೆ ಬ್ಲೌಸ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ. ಅವಾಗ ಹೋಗ್ಬಿಟ್ಟು ನನಗೆ ಹೊಲ್ಸ್ಕೊಡೋರು ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ನನ್ನ ಶ್ರೀಮಂತ ನಡೆದಿದೆ ದೊಡ್ಡ ವಿಷಯ. 50,000 ಕತೆನೇ ಇದೆ. ಆವಾಗ ಪಾಪ ನನ್ನ ಗಂಡ ಆಸೆ ಪಟ್ಟು ನನಗೆ ಇದಕ್ಕೆ 4,500 ಕೊಟ್ಟು ಕೊಡಿಸಿದ್ರು ಈ ಸ್ಯಾರಿನ. ತುಂಬ ಆಸೆ ಪಟ್ಟು ಕೊಡಿಸಿದ್ದು ಸ್ಯಾರಿ. ಯಾಕಂದರೆ ಆ ಟೈಮಲ್ಲಿ ನಮಗೆ ಎಷ್ಟು ಕೈ ಟೈಟ್ ಇತ್ತು ಅಂದರೆ 4,500 ಕೊಟ್ಟು ಸೀರೆ ತೊಗೊಳೋದು ವಾಸ್ ಅ ವೆರಿ ಬಿಗ್ ಡೀಲ್ ಫಾರ್ ಮೀ. ನನ್ನ ಹಸ್ಬೆಂಡು ಇನ್ನೂ ಕಾಸ್ಟ್ಲಿ ಬೇಕಾದ್ರೂ ತೊಗೋ ಅಂತಾರೆ. ನಮಗಿದ್ದಿದ್ದು ನೋವು ನನಗೆ ಗೊತ್ತಿತ್ತಲ್ಲ, ಇದೇ ಕಾಸ್ಟ್ಲಿ ಆಗ್ಬಿಟ್ಟಿತ್ತು ನನಗೆ. ಇಟ್ ಇಸ್ ಆಲ್ವೇಸ್ ಮೈ ಡಿಯರೆಸ್ಟ್ ಮೆಮೊರಿ. ಆ್ಯಂಡ್ ಇವತ್ತರೆಗೂ ನಾನು ಹಾಕೇ ಇಲ್ಲ. ಅದು ನನಗೆ ಸೇಫಾಗಿ ಇಟ್ಟಿದ್ದೀನಿ. ಅವತ್ತು ಹಾಕಿರೋದು ಬಿಟ್ಟರೆ ಇನ್ನು ಹಾಕೇ ಇಲ್ಲ. ಇವಾಗ ಹಾಕಲ್ಲ, ಟೈಮ್ ಬಂದಾಗ ಹಾಕೋಣ. ಅದಕ್ಕೊಂದು ಒಳ್ಳೆ ಬ್ಲೌಸ್ ಸಖತ್ತಾಗಿ ಸ್ಟಿಚ್ ಮಾಡಿಸ್ಕೊಂಡು ಹಾಕೋಣ. ಈಗ ಸದ್ಯಕ್ಕೆ ಅದು ವಾಪಸ್ ಒಳಗೋಗಲಿ. ಇವಾಗ ನಂಗೆ 2 ಸೀರೆ ಬೇಕಾಯ್ತು, ರಾತ್ರಿಗೊಂದು ಬೆಳಗ್ಗೆಗೊಂದು. ರಾತ್ರಿಗೇನೋ ಓಕೆ ಗೋಲ್ಡ್ ಸ್ಯಾರಿ ಆ್ಯಂಡ್ ಬ್ಲೌಸ್ ರೆಡಿ ಆಗೋಗಿದೆ. ರೇಷ್ಮೆ ಸೀರೆನೇ ಹುಡ್ಕೊಳ್ಳೋಣ. ಬೆಳಗ್ಗೆ ರಾತ್ರಿ ಆದರೆ ಬಿಸಿಲಿರಲ್ಲ, ತಡೆಯುತ್ತೆ. ಬೆಳಗ್ಗೆ ಬಿಸಿಲು ಸೆಕೆಗೆ ಹೇಗೆ ನಾನು ತಡ್ಕೊಳ್ಳೋದಪ್ಪ? ಇಲ್ಲಿ ಎಲ್ಲ ಸ್ಲೀವ್ಲೆಸ್. ಇದು ಸ್ಲೀವ್ಲೆಸ್ ಬೇಡ, ಇದು ಸ್ಲೀವ್ಲೆಸ್ ಬ್ಲೌಸ್. ಇದು ಸ್ಲೀವ್ಲೆಸ್ ಬ್ಲೌಸ್. ಬೇರೆ ಬ್ಲೌಸ್ನ ನನಗೆ ರಿಪೀಟ್ ಮಾಡೋಕ್ಕೆ ಬೇರೆ ಇಷ್ಟ ಇಲ್ಲ. ಹೋದ ಸತಿ ಮಂತ್ರಾಲಯಕ್ಕೆ ಹಾಕೊಂಡೋದಾಗ ಈ ಬ್ಲೌಸ್ ಹಾಕ್ಕೊಂಡಿದ್ದೆ. ಇದು ಬೇಡ. ನನ್ನ ಹತ್ರ ಇದೆ, ಚೆನ್ನಾಗಿರೋ ಬ್ಲೌಸ್ಗಳಿದೆ, ಆದರೆ ಎಲ್ಲ ದೊಡ್ಡವು ಒಂಥರ ಇಷ್ಟ ಆಗೋಲ್ಲ. ಇದು ನೋಡಿದೆ ಎಷ್ಟು ಚೆನ್ನಾಗಿದೆ. ಇದಕ್ಕೆ ಕಾಂಬಿನೇಷನ್ ಆಗೋ ಸೀರೆ ತೊಗೊಂಡೋಗಿ ಟೇಲರ್ ಅಂಗಡಿಗೆ ಕೊಟ್ಬಿಟ್ಟಿದ್ದೀನಿ. ಇದು ನನ್ನ ಧಾರೆ ಸೀರೆದು ಬ್ಲೌಸು. ಈ ಸೆಕೆಲಿ ಇದನ್ನು ಹಾಕೊಂಡ್ಬಿಟ್ರೆ 10 ನಿಮಿಷಕ್ಕೆ ಬಿಚ್ಚಾಕ್ಬೇಕು ಅನಿಸ್ತಾ ಇರುತ್ತೆ. ನನಗೆ ಹುಚ್ಚಿಡಿದು ಬಿಡುತ್ತೆ. ಈ ಬ್ಲೌಸ್ ಅಂತೂ ಎಲ್ಲ ಕಡೆ ನೋಡಿರ್ತೀರ, ಆರೆಂಜ್ ಕಲರು. ಈ ಥರ ಒಂದು ಕಲರ್ ಹಿಡ್ಕೊಂಡ್ಬಿಟ್ಟಿರ್ತೀನಿ. ಎಲ್ಲ ಸೀರೆಗೂ ಅದನ್ನೇ ಹಾಕೊಂಡು ನೇತಾಡೋದು. ಸ್ಲೀವ್ಲೆಸ್ ಹಾಕೊಳ್ಳ ಬೇಡವಾ? ಹೆಂಗಿದ್ರು ರಾತ್ರಿ ಚೆನ್ನಾಗಿರೋದು ಫುಲ್ ಸ್ಲೀವ್ಸೇ ಹಾಕೋತಾ ಇದ್ದೀನಲ್ವಾ. ಈಗ ಈ ಕಡೆ ನೀಲಿ ಮತ್ತು ಪಿಂಕಿಗೂ ಯಾವುದು ಮ್ಯಾಚ್ ಆಗ್ತಿಲ್ವಲ್ಲ. ದೇವ್ರೇ, ಏನಾದ್ರು ಒಂದು ಐಡಿಯಾ ಕೊಡು ಪ್ಲೀಸ್. ದಿಸ್ ಈಸ್ ಮೈ ಮೊನ್ನೆ ಈ ಸೀರೆ ಹುಟ್ಟಿದೆ ನಾನು. ಎಲ್ಲಿ ಗೊತ್ತಾ, ನಂದು ಯಾವುದೋ ವ್ಲಾಗಲ್ಲಿ ಹಾಕಿದ್ದೆ ಅನಿಸುತ್ತಲ್ವಾ. ರೀಸೆಂಟಾಗಿ ನಮ್ಮ ಅತ್ತೆ ಮನೆ ಕಡೆ ಒಂದು ದೇವಸ್ಥಾನದಲ್ಲಿ ಅಡುಗೆ ಎಲ್ಲ ಮಾಡಿದ್ವಿ.
ಆವಾಗ ಹುಟ್ಟಿದ್ದೆ. ಇದ್ರಲ್ಲಿ ಫೋಟೋಸ್ ಕೂಡ ಬಂದಿದೆ, ಹಾಕಿದ್ದೀನಿ. ಬಟ್ ಮತ್ತೆ ರಿಪೀಟ್ ಮಾಡಬೇಕಲ್ಲ ಅನ್ನೋದೇ ನನ್ನ ದುಃಖ. ಇದಕ್ಕಿದು ಹತ್ತತ್ರ ಮ್ಯಾಚ್ ಆಗುತ್ತೆ. ಬಟ್ ಇದು ಪಿಂಕ್ ಆ್ಯಂಡ್ ಆರೆಂಜು, ಇದು ಪಿಂಕ್ ಆ್ಯಂಡ್ ಬ್ಲೂ. ಒಂದು ಕೆಲಸ ಮಾಡೋಣ, ಅದಕ್ಕೂ ರೇಷ್ಮೆ ಸೀರೆನೇ ಹಾಕೋಬಿಡೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಇದು ರೇಷ್ಮೆ ಅಲ್ಲ, ಇದು ಬನಾರಸಿ ಸಿಲ್ಕ್. ಐ ವಿಲ್ ಗೋ ವಿತ್ ದಿಸ್. ಇದಕ್ಕೆ ಇದು ಆ್ಯಕ್ಚುಯಲ್ ಕಾಂಬಿನೇಷನ್. ಇಟ್ಸ್ ಬೀನ್ ಲಾಂಗ್ ಟೈಮ್ ಈ ಸೀರೆ ಹುಟ್ಟಿ. ದಿಸ್ ಇಸ್ ಆಲ್ಸೋ ಮೈ ಎಂಗೇಜ್ಮೆಂಟ್ ಸೀರೆ. ಬಟ್ ತುಂಬ ಕಾಸ್ಟ್ಲಿ ಸ್ಯಾರಿಗಳು, ಇದನ್ನು ಹಾಕಬೇಕಾ ಅನ್ನೋದೇ ನನ್ನ ಪ್ರಶ್ನೆ. ನನ್ನ ಮಗಳಿದಾರಲ್ಲ, ಅವರ ದಯೆಯಿಂದ ನನಗೆ ಸೀರೆಗಳು ಚೆನ್ನಾಗಿರೋದನ್ನ ಹಾಕ್ಕೊಳ್ಳೋಕ್ಕೆ ಭಯ. ಆ ಮೈ ಮೇಲೆ ಎಗ್ರಿ ಪೆಗ್ರಿ ಯಾರೋ ಒಂದು ಮಾಡ್ತಾರೆ, ಚೆನ್ನಾಗಿರೋ ಸೀರೆಗಳು ಹಾಕ್ಕೊಳ್ಳೋಕೆ ಭಯ ನಮಗೆ. ಇದನ್ನು ಬ್ಲೌಸ್ ಟ್ರೈ ಮಾಡ್ತೀನಿ, ಕರೆಕ್ಟಾಗಿ ಫಿಟ್ ಆಗಿಬಿಟ್ರೆ ಐ ಆಮ್ ಗೋಯಿಂಗ್ ವಿತ್ ದೀಸ್ ಓನ್ಲಿ. ಬಟ್ ಇದಕ್ಕೆ ಮ್ಯಾಚ್ ಆಗೋಂಥದ್ದು ಬೇರೆ ಯಾವ್ದಾದ್ರು ಸೀರೆ ಇಲ್ವಾ? ಕಾಸ್ಟ್ಲಿದು ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ. ಸ್ಪೆಷಲಿ ದೇವಸ್ಥಾನದಲ್ಲಿ ಕೆಳಗೆ ಕೂತ್ಕೋತೀವಿ, ನಿಂತ್ಕೊತೀವಿ, ಏನಾರು ಒಂದು ಮಾಡ್ತಾಯಿರ್ತೀವಿ. ನನಗೆ ಭಯ ಅಂದರೆ ಭಯ ಈ ಕಾಸ್ಟ್ಲಿ ಸ್ಯಾರಿಗಳು. ಈಗ ಎರಡೂ ನಾನು ಕಾಸ್ಟ್ಲಿ ಸೀರೆಗಳು ತೊಗೋಗ್ತಾ ಇದ್ದೀನಿ. ಶುಡ್ ಐ ಟೇಕ್ ದಟ್ ರಿಸ್ಕ್? ಬಟ್ ಹಾಕೋಬೋದು. ನಾನೇನು ಮಾಡ್ತೀನಿ ಗೊತ್ತಾ, ಇಲ್ಲಿಂದ ನಾರ್ಮಲ್ ಬಟ್ಟೆ ಹಾಕ್ಕೊಂಡು ಹೋಗ್ಬಿಡ್ತೀನಿ, ಬರೀ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸೀರೆ ಉಟ್ಕೋತೀನಿ, ಪುನಃ ವಾಪಸ್ ಬಂದುಬಿಟ್ಟು ನಾನು ಸೀರೆ ಹಾಕ್ತೀನಿ. ದೆನ್ ಬೆಳಗ್ಗೆನೂ ಅಷ್ಟೇ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮಾತ್ರ ಸೀರೆ ಉಟ್ಕೋತೀನಿ, ವಾಪಸ್ ಬಂದು ರೂಮಲ್ಲಿ ಹಾಕ್ಬಿಟ್ಟು ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ವಾಪಸ್ ಬರ್ತೀನಿ. ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಮ್ಯಾಕ್ಸಿಮಮ್ ಅಂದರೆ 2 ಅವರ್ ಹಾಕೋತೀನಿ. ಇಟ್ಸ್ ಓಕೆ. ಹಿಡ್ಕೊಂಡು ಏನು ಮಾಡಲ್ಲ. ನನ್ನ ಹಸ್ಬೆಂಡ್ನ ಕೇಳಿದ್ರೆ ಸುಮ್ಮನೆ ಹಿಡ್ಕೊಂಡು ನೀನು ಪೂಜೆ ಮಾಡ್ತೀಯ ಹಾಕೋ ಅಂತಾರೆ. ಬೆಟರ್ ಹಾಕ್ಕೊಳ್ಳಲ್ಲ. ಈಸ್ ಏನಂತ ಹೇಳಿದ್ರೆ, ನನಗೆ ಈ ಸೀರೆ ಸಿಕ್ತು, ಖುಷಿ ಆಗ್ಬಿಡ್ತೆ ನಂಗಂತೂ. ಇವಾಗೆಲ್ಲ ಸಿಂಗಲ್ ಬಾರ್ಡರ್ ಮೈಸೂರು ಸಿಲ್ಕ್ ಸ್ಯಾರಿನೇ ಅಲ್ವಾ ಸಖತ್ತು ಟ್ರೆಂಡಲ್ಲಿ ನಡೀತಾ ಇರೋದು. ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ, ಬಟ್ ಬೇರೆ ಮೆಟೀರಿಯಲ್ ಇದೆ, ಸಿಂಗಲ್ ಬಾರ್ಡರ್ ಇದೆ. ಆ್ಯಂಡ್ ನನ್ನ ಎಂಗೇಜ್ಮೆಂಟ್ ಬ್ಲೌಸಿಗೆ ಈ ಸ್ಯಾರಿ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ರೇಷ್ಮೆ ಸೀರೆನ ಕ್ಯಾನ್ಸಲ್ ಮಾಡಿ ಈ ಸೀರೆನ ಹಾಕೋಣ. ರೇಷ್ಮೆ ಸೀರೆ ಬೇರೆ ಯಾವ್ದಾದ್ರು ಫಂಕ್ಷನ್ ಏನಕ್ಕಾರು ಹಾಕೋಣ. ಬ್ಲೌಸ್ನ ಮಾತ್ರ ಫುಲ್ ಲೂಸ್ ಮಾಡ್ಸಾಕ್ಬಿಟ್ಟಿದ್ದೀನಿ. ಕೈ ಕರೆಕ್ಟಾಗಿದೆ, ಇಲ್ಲೆಲ್ಲ ಫುಲ್ ಫಿಟ್ಟಿಂಗ್ ಸ್ವಲ್ಪ ಲೂಸ್ ಇದೆ. ಸೊ ಇದನ್ನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಹಾಗೆ ಅಡ್ಜಸ್ಟ್ಮೆಂಟ್ಸ್ ಮಾಡಿ ಒಳಗಡೆನೆ ಟೈಟ್ ಮಾಡ್ಕೋತೀನಿ. ಬಟ್ ಹೆಂಗಿರೋ ಸೀರೆ ಟ್ರಾನ್ಸ್ಪರೆಂಟ್ ಇಲ್ವಲ್ಲ, ಸೊ ವರ್ಕೌಟ್ ಆಗುತ್ತೆ ನನಗೆ. ಈ ಸ್ಯಾರಿ ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ. ಈ ಬ್ಲೌಸ್ಗೆ ಒಂಥರ ಡಿವೈನ್ ವೈಬ್ಸ್ ಕೊಡ್ತಾ ಇದೆ. ಕಲರ್ ಕಾಂಬಿನೇಷನ್ನು ಸಖತ್ ಡಿವೈನ್ ವೈಬ್ಸ್ ಕೊಡ್ತಾ ಇದೆ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಸ್ಯಾರಿ ದಟ್ ಐ ವಿಲ್ ಬಿ ವೇರಿಂಗ್. ಆ್ಯಂಡ್ ಇನ್ನೊಂದು ಪರ್ಪಲ್ ಸ್ಯಾರಿ ವಿತ್ ಪಿಂಕ್ ಬ್ಲೌಸ್. ಎರಡೂ ತುಂಬ ಡಿಫ್ರೆಂಟಾಗಿರುತ್ತೆ, ರಿಪೀಟ್ ಆದಂಗೆ ಅನ್ಸಲ್ಲ. ನಮ್ಮ ಮಂತ್ರಾಲಯದ 2 ವಿಸಿಟ್ಗೆ 2 ಥರ ಸ್ಯಾರಿ ರೆಡಿ. ಇವಾಗ ಫಾಸ್ಟಾಗಿ ಮೇಕಪ್ ಮಾಡಿಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಬೇಕು. ಹಾಗೆ ನಾನು ದೇವಿಗೆ ಯಾವ ಥರ ನಾನು ಸೀರೆ ತೊಗೊಬಂದಿದ್ದೀನಿ ಅಂತ ತೋರಿಸ್ತೀನಿ. ನಾನು ಹರಕೆ ತೀರ್ಸೋಕ್ಕೆ ಅಂತ ಕೊಡ್ತಿರೋ ಸೀರೆ ಇದು. ಕಲರ್ ಚೆನ್ನಾಗಿದೆ, ನಾನು ತೆಗ್ದೇ ಇಲ್ಲ, ಇದೆಲ್ಲ ಚೂರು ಸೀರೆ ತೆಗ್ದೇ ಇಲ್ಲ. ಒಂದು ಹಸಿರು ಬ್ಲೌಸ್ ಪೀಸು, ಒಂದು ಸ್ಯಾರಿ ಬಂದು ಈ ಥರ ಇದೆ. ನನಗೆ ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ, ಡೈರೆಕ್ಟಾಗಿ ಹಿಂಗೆ ಕೊಟ್ಬಿಡೋಕ್ಕೆ ಇಷ್ಟಪಡ್ತೀನಿ. ಸೀರೆ ರೆಡ್ ಕಲರು, ಬಾರ್ಡರ್ ಬಂದು ಗ್ರೀನ್ ಕಲರು. ದೇವಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದೊಂದು ಖುಷಿ, ಆಸೆ. ಹಿಂಗಿದೆ ಅಂತ ಹೇಳಿ ಹಾಗೆ ಮೈ ಮೇಲೆಲ್ಲ ಹಾಕೋಕ್ಕಾಗಲ್ಲ. ಇದನ್ನು ನನಗೆ ಓಪನ್ ಮಾಡೋಕ್ಕೆ ಇಷ್ಟ ಇಲ್ಲ, ದೇವ್ರಿಗಲ್ವಾ ಸ್ವಲ್ಪ ಮಡಿ ಎಲ್ಲ ಜಾಸ್ತಿ ಇರುತ್ತೆ. ನಮ್ಮ ಮನೇಲಿ ತುಂಬ ಫಾಲೋ ಮಾಡ್ತೀವಿ ಅದನ್ನು. ಆವಾಗಿಂದ ಬಂದ್ಬಿಟ್ಟಿದೆ, ಅದನ್ನು ಏನು ಮಾಡೋಕ್ಕಾಗಲ್ಲ. ಹಾಗೆ ನಡ್ಸ್ಕೊಂಡು ಹೋಗೋಕ್ಕೂ ಇಷ್ಟಪಡ್ತೀನಿ. ಇದನ್ನು ಈ ಕವರಲ್ಲಿ ಹಾಕ್ಬಿಟ್ಟು ಸೇಫಾಗಿ ನಮ್ಮ ಲಗೇಜ್ ಬ್ಯಾಗಲ್ಲಿ ಇಟ್ಬಿಡೋಣ. ನೆಕ್ಸ್ಟು ನನ್ನ ಮಗಳಿಗೆ ತೋರಿಸಿಲ್ಲ ಅಲ್ವಾ, ಇಲ್ಲಿ ಇದು ಅವಳದು ಒಂದು ಐ ಥಿಂಕ್ ನೈಟಿಗೆ ಈ ಡ್ರೆಸ್ ಹಾಕ್ತೀನಿ, ಬಟ್ ಅವಳು ಆರಾಮಾಗಿ ಓಡಾಡ್ಬೋದು ಅಂತ. ಬೆಳಗ್ಗೆಗೆ ಟ್ರೆಡಿಷ್ನಲ್ ಆಗೊಂದು ಹಾಕ್ತೀನಿ. ಅದು ಇದೆ, ಇದು ಟ್ರೆಡಿಷ್ನಲ್ಲಾಗಿ ಪ್ಯಾಂಟ್ ಸ್ಕರ್ಟ ಇಲ್ಲ, ಇದು ಸ್ಕರ್ಟು ಟಾಪು. ಆ್ಯಕ್ಚುಲಾಗಿ ಒಳಗಡೆ ಪ್ಯಾಂಟ್ ಅನ್ಸುತ್ತಿದೆ, ಇಲ್ಲ ಸ್ಕರ್ಟೆ. ಇದೇ ಥರ ಸೇಮ್ ಕಲರ್ ಇದೆ ಅವಳ ಹತ್ರ ಸುಮಾರು. ಇದಕ್ಕೆ ಒಂದು ಟಾಪ್ ಇದೆ, ಲೆಹೆಂಗಾ ಥರ, ಇದನ್ನು ಹಾಕ್ತೀನಿ ಅವಳಿಗೆ. ಇನ್ನು ಬಾಕಿದೆಲ್ಲ ಅವಳಿಗೆ ಕಾಟನ್ ಫ್ರಾಕ್ಸು. ಈ ಸೆಕೆಗಾಲಕ್ಕೆ ತಕ್ಕಂಗೆ ಸುಮ್ಮನೆ ಸಿಂಪಲ್ ಕಾಟನ್ ಫ್ರಾಕ್ಸ್ ಹಾಕ್ತೀನಿ ನಾನು. ಹಿಂಗೆ ಆರಾಮಾಗಿ ಓಡಾಡ್ಬೋದು ಅವಳು. ಅವಳದು ರೆಡಿ, ನಂದು ರೆಡಿ. ಫಾಸ್ಟಾಗಿ ಮೇಕಪ್ ಮಾಡ್ಕೊಂಡು ಬಂದುಬಿಡ್ತೀನಿ. ಬ್ಯಾಗು ಅಷ್ಟೇ, ನೈಟಿಗೆ 2 ಕಾಟ್ ಸೆಟ್ಗಳು ತೊಗೊಂಡ್ಬಿಟ್ಟಿದ್ದೀನಿ. ಇನ್ನು ಬಾಕಿದೆಲ್ಲ ಸೀರೆ. ಸೊ ಫಾಸ್ಟಾಗಿ ರೆಡಿ ಆಗಿಬಿಡ್ತೀನಿ. ಬನ್ನಿ ಗೈಸ್, ಇದಾಗಿದೆ ನನ್ನ ಪೂರ್ತಿ ಲುಕ್. ಸದ್ಯಕ್ಕೆ ಪೋರ್ಟ್ರೇಟ್ ಮಾಡಲ್ ತೋರಿಸ್ತೀನಿ. ಈ ಥರ ಕಾಣ್ತಾ ಇದ್ದೀನಿ. ಓಕೆ, ಇದನ್ನು ಕೆಳಗಡೆ ಹೋಗೋಣ ಬನ್ನಿ, ಎಲ್ಲ ಪ್ಯಾಕ್ ಮಾಡಿಕೊಂಡು. ಗೈಸ್, ಇವಾಗ ನಾನು ರೆಡಿ ಆಗಾಯಿತು. ಇದಾಗಿದೆ ನನ್ನ ಔಟ್ಫಿಟ್. ಇಲ್ಲಿ ನೋಡಿ, ನಮ್ಮ ಮಾವ ಬಂದಿದ್ದಾರೆ, ಎಲ್ಲ ನನ್ನ ಮಗಳೆಲ್ಲ. ಹಾಯ್ ಬೇಬಿ, ಏನಾಯ್ತು? ಯಾಕೆ ಅಂತ ಈಗ ಏನಾಯ್ತು? ಅಮ್ಮಗೆ ಹೊಸ ಬಟ್ಟೆನಾ? ಹೊಸ ತಗೊಂಡ? ಯಾರು ಕೊಡ್ಸಿದ? ಅಯ್ಯೋ ಬಿದ್ದೋಗ್ಬಿಡ್ತೀನಿ. ಲವ್ ಯು ಬೇಬಿ. ನಡಿ ಹೊರಡೋಣ, ಲೇಟಾಗುತ್ತೆ. ಬ್ಯಾಕ್ ಹೋಗೋಣ. ಇರೋ ರೆಡಿಯಾಗಿದ್ದೀನಿ. ಕಾಟ್ ಸೆಟ್ ಹಾಕ್ಕೊಂಡೆ.
ಪ್ಯಾಂಟ್ ಶರ್ಟ್ ಬೇಡ ಅಂತ ಅನ್ನಿಸ್ತು, ಅದಕ್ಕೆ ಕಾಟ್ ಸೆಟ್ ಹಾಕ್ಕೊಂಡಿದ್ದೀನಿ. ಫಾಸ್ಟಾಗಿ ಹೊರಡೋಣ. ನನ್ನ ವರ್ಕ್ ಜಾಬ್ ಎಲ್ಲೋದ್ರೂ ನಿಲ್ಲಲ್ಲ ಅಲ್ವಾ, ಯಾಕಂದರೆ ಡೈಲಿ ನನ್ನ ಸ್ಟೂಡೆಂಟ್ಸ್ WH ಸ್ಟೂಡೆಂಟ್ಸ್ ಎಲ್ಲ ಇರ್ತಾರಲ್ಲ, ನಾವೇನೇ ಟ್ರಾವೆಲ್ ಮಾಡಿದ್ರು ನಾನು ಲ್ಯಾಪ್ಟಾಪ್ನ ಜೊತೆ ಕ್ಯಾರಿ ಮಾಡ್ತೀನಿ. ಬಿಕಾಸ್ ನನ್ನ WH ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಮ್ಯಾನೇಜ್ ಮಾಡಬೇಕಲ್ಲ. ಅದಕ್ಕೋಸ್ಕರ ಇಟ್ಸ್ ಲೈಕ್ ವರ್ಕ್ ಫ್ರಮ್ ವೇರ್ ಎವರ್ ಯು ಆರ್, ನಾಟ್ ವರ್ಕ್ ಫ್ರಮ್ ಹೋಮ್, ವರ್ಕ್ ಫ್ರಮ್ ವೇರ್ ಎವರ್ ಯು ಆರ್. ಗೈಸ್, ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಮೈಕ್ ಹಾಕ್ಕೊಂಡಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟು ತಿಂಡಿ ತಿನ್ಕೊಬಿಟ್ಟು ಆಮೇಲೆ ಹೊರಡೋಣ ಅಂತ. ಹೈವೇ ಕ್ಯಾಚ್ ಮಾಡಿದ್ಮೇಲೆ ನಮ್ಗೆ ತಿಂಡಿ ತಿನ್ನೋದು ಕಷ್ಟ ಆಗುತ್ತೆ, ತಿಂಡಿ ಸಿಕ್ಕೋದೇ ಕಷ್ಟ ಆಗುತ್ತೆ. ಜೊತೆಗೆ ನನ್ನ ಮಗಳಿಗೆ ಸ್ವಲ್ಪ ಕೆಮ್ಮಿದೆ, ಅವಳು ತಿನ್ನಿಸ್ಬಿಟ್ಟು ಮೆಡಿಸಿನ್ ಹಾಕ್ಬಿಟ್ರೆ ಬೆಟರು. ನಮ್ಮ ಮಾವಂಗೂ ಸ್ವಲ್ಪ ಹುಷಾರಿಲ್ಲ. ಸೊ ಫಸ್ಟ್ ತಿನ್ಕೊಂಬಿಡೋಣ, ಆಮೇಲೆ ಹೋಗೋಣ ಅಂತ. ನೋಡೋಣ ಬನ್ನಿ ಏನಿದೆ, ಏನು ಅವೈಲೇಬಲ್ ಇದೆ ಅಂತ. ಈಗ ತಾನೇ ಓಪನ್ ಮಾಡಿದ್ದಾರೆ ಅನ್ಸುತ್ತೆ, ಬೆಳಗ್ಗೆ ಬಂದಿದ್ದೀವಿ. ಗೈಸ್, ಇವಾಗ ನಾವು ಒಂದು ಬ್ರೇಕ್ ತೊಗೊಂಡ್ವಿ. ಆ ಬ್ರೇಕಲ್ಲಿ 1 ಟೀ ಆಯಿತು, ರಸ್ಕ್ ಆಯಿತು. ಇವರು ಒಂದು ಸ್ವಲ್ಪ ಬೆಳಗ್ಗೆ ನಾನು ಏನದು ಕಾಜು ಬರ್ಫಿ ತೊಗೊಂಡಿದ್ದೆ, ಯಾರೋ ತಿನ್ನಲ್ಲ ಅಂದರು, ಆಮೇಲೆ ಇಸ್ಕ ತಿನ್ಕೊಬಿಟ್ರು. ಎಲ್ಲ ನಾನು ತಗೋಬೇಕಾದ್ರೆ ಲೇಟ್ ಮಾಡ್ತಾಳೆ ಅಂತ ಎಲ್ಲರೂ ಬೈಕೊಂಡ್ರು, ಆದರೆ ಇವಾಗ ಬಂದರೆ ಎಲ್ಲರೂ ಇಸ್ಕ ತಿನ್ಕೊಂಡ್ರು. ಇದು ಈಗ ಒಂದು ರೆಸ್ಟ್ ರೂಮ್ ಬ್ರೇಕ್ ಕೂಡ ಆಯಿತು. ಇಲ್ಲಿ ಬೇಬಿ ನಡಿಯೇ ಕಾರತ್ತಣ್ಣ, ಇನ್ನೇನಕ್ಕೆ ನಮಗೆ ಚೇರು ಇವಳ ಚೇರ್ ಹಿಡ್ಕೊಬಿಟ್ಟು ಚೇರ್ ನಂದು ಅಂತೇಳಿ ಇವ್ರಿಗೆ ಬರ್ಕೊಟ್ಟಿರಂಗೆ ಅವಾಗಿಂದ. ಇವಾಗ 2 ದಿನ ಯಾವ ಡಯಟ್ ಇಲ್ಲ ಏನಿಲ್ಲ. ಬಂದ ಮೇಲೆ ಸೋಮವಾರದಿಂದ ಫುಲ್ ಡಯಟ್. ಗೈಸ್, ಇವಾಗ ಇಲ್ಲಿ ಮ್ಯಾಂಗೋ ತಗೋತಾ ಇದೀವಿ. ಇದು ಊರ ಹೆಸರೇನು ಮೇಡಮ್? ಊರ ಹೆಸರೇನಿದೆ? ಅಮಕತಾಡು ಟೋಲ್ ಪ್ಲಾಜಾ. ಇದು ಅಮಕತಾಡು. ఇన్న నెక్స్ట్ మంత్రాలయం అంటే ఇక్కడ రిటర్న్ అయితే ಇದು ಹಣ್ಣು ಹೆಸರೇನಿದು? ಅಮೃತವಲ್ಲ ಮೇಡಮ್. ಅಮೃತವಲ್ಲನಾ? ನೋಡಕ್ ಕಾಯ್ತಾರ ಇದೆ, ಒಳಗಡೆ ಫುಲ್ ಹಣ್ಣಾಗಿದೆ, ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ ಎಲ್ಲ ಚೆನ್ನಾಗಿದಲ್ಲ ಮೇಡಮ್, ಅದಕ್ಕೆ ವಿಡಿಯೋ ಮಾಡ್ತಾರ. ಸೊ ಅದೊಂದು ತೊಗೊಂಡ್ವಿ. ಎಷ್ಟು ಕೆಜಿ ತೊಗೊಂಡ್ವಿ ನಾವು? 1 kg ಹೇಳಿದ್ದು, ಅವ್ರು ಹಿಂಸೆ ಮಾಡಿ 3 kg ಹಾಕ್ಬಿಡ್ರು ನಮಗೆ. ಆದರೂ ಪರವಾಗಿಲ್ಲ, ಚೆನ್ನಾಗಿದೆ, ಹಣ್ಣು ಚೆನ್ನಾಗಿದೆ ತಗೊಳಕ್ಕೆ. ಇವಾಗ ಇಲ್ಲಿ ಜೋಳದ ಫಾರ್ಮ್ ಬಂದಿದ್ದೀವಿ. ಆನ್ ದ ವೇ ಹೋಗ್ತಾ ಇದ್ವಲ್ಲ, ಅವಾಗ ನೋಡಿದ್ವಿ, ಒಂಚೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬರ್ತಾ ಇದ್ದೀವಿ. ನೀವು ಯಾವ್ದಾರು ಹೋಗಿದ್ದೀರಾ ಜೋಳದ ಗದ್ದೆಗೆ? ನಮ್ಮ ಮನೇಲಿ ಬೆಳೆದಿದ್ರಲ್ವ ಅವಾಗ, ಹಾಂ, ಅವಾಗ ನೋಡಿದ್ವಿ. ನಾವು ಜಾಸ್ತಿ ಭತ್ತ ಅಲ್ಲಮ್ಮ. ಭತ್ತ ಅಲ್ವಾ? ನಾವು ಜೋಳ ಕಮ್ಮಿ. ನಾವು ಜೋಳ ಕಮ್ಮಿ, ಭತ್ತ ಕಬ್ಬು ಭತ್ತ ಜಾಸ್ತಿ. ಇಲ್ಲಿ ಹೆಂಗಿದೆ, ಸಕ್ಕತ್ತಾಗಿದೆ ಫಾರ್ಮ್. ಇದು ಜೋಳ ಎಡ್ದಿ ಸಿಪ್ಪೆ ಇದು ರೊಟ್ಟಿ ಮಾಡಿದ್ರು ಚೆನ್ನಾಗಿರ್ತದೆ ಶುಗರ್ ಅವ್ರಿಗೆ. ನಾರ್ತ್ ಕಡೆ ಎಲ್ಲ ಜೋಳದ ರೊಟ್ಟಿ, ಜೋಳದ ರೊಟ್ಟಿ, ಅದಕ್ಕೆ ಜಾಸ್ತಿ ಜೋಳ ಬೆಳಿತಾರೆ. ಜೋಳ ಅಂತ. ಇದು ನಮ್ಮ ಮಾವ ಹಿಂದೆ ಬರ್ತಾವ್ರೆ. ನನ್ನ ಮಗಳು ಕೈ ಹಿಡ್ಕೊಂಡು, ಬೇಬಿ ಹೆಂಗಿದೆ, ಚೆನ್ನಾಗಿದ್ಯಾ? ಯು ಲೈಕ್ ಇಟ್? ಹಾ, ಅಲ್ಲ ಗದ್ದೆ ಅವರೆಲ್ಲ ಅವ್ರೆ. ಇಲ್ಲಿ ನೋಡಿ ಜೋಳದ ಸಿಪ್ಪೆ ಹೆಂಗೆ ಹತ್ರ ಕರ್ಕೊಂಡೋಗಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ. ಎಲ್ಲ ಜೋಳ ಹೆಂಗೆ ಎಡ್ದಿದ್ದಾರೆ ಅಂದರೆ ಸಖತ್ತಾಗಿ ಎಡ್ದಿದ್ದಾರೆ. ಒಂದು ಪೀಸು ಇಲ್ದಿರಂಗೆ ಎಡ್ದಿದ್ದಾರೆ, ಸಖತ್ತಾಗಿ ಎಡ್ದಿದ್ದಾರೆ. ಫುಲ್ ಡ್ರೈ ಆಗಿದೆ. ಚಿನ್ನಮ್ಮ ನೋಡೋಣ, ಇಷ್ಟ ಆಯ್ತಾ ನಿಂಗೆ? ಜೋಳ ಮಾಡ್ಬೇಕು. ಏನದು? ಜೋವರ್. ನಾವು ಸ್ವೀಟ್ ಕಾರ್ನ್ ತಿಂತೀವಲ್ಲ, ನಿಂಗೆ ಇಷ್ಟ ಅಲ್ಲ? ಇದು ಅದರಲ್ಲೇ ಬಂದಿರೋದು. ತೋರಿಸ್ತೀನಿ, ಡ್ರೈ ಆಗಿರೋದು. ಬಿಸಿಲಿಗೆ ಒಣಗಿಸ್ತಾರೆ. ಕಮಲ್ ಶೋ ಯು. ಅದನ್ನ ಒಣಗಿಸಿದ್ದಾರೆ, ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಎಲ್ಲ ಅವ್ರು ಯಾರು ಇಲ್ವಾ? ಇದಾರಮ್ಮ. ಇದು ನೋಡ್ಬೋದಾ? ನೋಡಮ್ಮ, ಅದಕ್ಕೇನಿಲ್ಲ, ಸುಮ್ಮನೆ ನೋಡ್ತೀವಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ವಾವ್, ಜೋಳದ ಸಾಗರನೇ ಇದೆ ಇಲ್ಲಿ. ವಾವ್, ಚೆನ್ನಾಗಿದೆ. ಈ ಗಟ್ಟಿಗೆ ಚೆನ್ನಾಗಿದೆ ಅಮ್ಮ. ಇದು ಕೊಡ್ತಾರ 1 kg ಎತ್ಕೋಗದ. ಚೆನ್ನಾಗಿದೆ, ತುಂಬಾ ಫ್ರೆಶ್ ಆಗಿದೆ. ಬುಡ್ಸ್ಬಿಟ್ಟು ರೊಟ್ಟಿ ಮಾಡ್ತೀಯಾ? ಗಮ್ಮತ್ತು. ಕೇಳಿ, ಬುಡ್ಸ್ಬಿಟ್ಟು ರೊಟ್ಟಿ ಮಾಡೋದಾ? ಇದು ಜೋಳದ ರೊಟ್ಟಿ ಜೋಳದ ರೊಟ್ಟಿ ಮಾಡೋದು. ಬೇಕಾದ್ರೆ ಮಿಷಿನ್ಗೆ ಹಾಕಿಸ್ಬಿಡೋದ? ನಾವು ಮಿಷಿನ್ಗೆ ಹಾಕ್ಸ್ಬಿಟ್ಟು ಜೋಳದ ರೊಟ್ಟಿಗೆ ಅಲ್ವಾ? ಕೇಳಿ ಒಂದ್ ಮಾತು, ಬೇಕಾದ್ರೆ ಇದು ಡಿಸ್ಟೋನಿಂಗ್ ಮಾಡಿಸ್ಬಿಟ್ಟು ಕಾಲಲ್ಲಿ ಓದಂಗಿಲ್ಲ ಬೇಬಿ, ಕಾಲಲ್ಲಿ ಟಚ್ ಮಾಡಂಗಿಲ್ಲ. ಮಾಮಿ ಅದು ಬೇಳೆನಾ ಅದು? ಹಾ, ಅದೇನೋ ಬೆಳ್ಳಕ್ಕೈತಲ್ವಾ? ನೀನ್ ತೆಲುಗಲ್ಲಿ ಹೇಳ್ಬೇಕು. ಕೆಜಿ ಕೊಡ್ತೀರಾ? ಕೇಳಿ ಡಿಡಿ, ತೆಲುಗು ಕೇಳಿ, ಅವ್ರಿಗೆ ಅರ್ಥ ಆಗುತ್ತೆ. ಎಷ್ಟು ಕೆಜಿ ಮಿನಿಮಮ್? ರೊಟ್ಟಿ ಆಗಲ್ವಂತೆ, ಪಾಪ್ಕಾರ್ನ್ ಆಗತ್ತಾ? ಬೆಂಗಳೂರು. ಈಗ ಮಂತ್ರಾಲಯ ಹೋಗ್ತಾ ಇದೀವಿ, ಅದಕ್ಕೆ ನೋಡಿದ್ವಲ್ಲ, ಚೆನ್ನಾಗಿತ್ತಲ್ಲ ಅದಕ್ಕೆ. ನಿಮ್ದೇನಾ ಇದು? ಅವ್ರದಾ? ನಿಮ್ದು ಆ ಕಡೆನಾ? ಹೌದಾ? ಈಗ ಬರೀ ಜೋಳ ಮಾತ್ರ ಬೆಳೆಯೋದಾ? ಡ್ಯಾಡಿ, ಜೋಳ ಮಾತ್ರ ಬೆಳೆಯೋದ? ಕೇಳಿ,
ಇದು ಬೇರೆ ಬೇರೆನಾ ಡ್ರೈಯಾ ಇದಿನ್ನೂ ಹಸಿನಾ ಇನ್ನೇನ್ ಬೆಳಿತೀರಾ ಇಲ್ಲಿ ಇಲ್ಲಿ ನೋಡಿ ಇದ್ ಮಾತ್ರನಾ? ಕಲರ್ ಇಷ್ಟು ಚೆನ್ನಾಗಿದೆ ಅಲ್ಲ ಫುಲ್ ಆರೆಂಜ್ ಅರೆ ಇದು ಹಸಿ ಇವ್ರು ಇನ್ನೇನ್ ಅಲ್ಲಿ ಬೆಳಿತಾರೆ dry ಕೇಳು ಆಗಿರೋದ್ನ ಒಳ್ಳೆ ಬೇಳೆ ತರ ಕಟ್ತದೆ ಇಲ್ಲಿ ನೋಡಿ ಇದು ಅಷ್ಟೊಂದು ಆರೆಂಜ್ ಇಲ್ಲ ಇದು ಒಣಗಿದೆ ತೋರ್ಸುವ ಬೇಬಿ ಶೋ ಚೆನ್ನಾಗಿದೆ ಏನದು ಜೋವರ್ ಪಾಪ್ಕಾರ್ನ್ ಇದ್ರಲ್ಲೇ ಮಾಡೋದು ಮತ್ತೆ ಬರೀ ಪಾಪ್ಕಾರ್ನ್ ಪಾಪ್ಕಾರ್ನ್ ಇದ್ರಲ್ಲೇ ಇವಾಗ್ಲೂ ಫಾರ್ಮರ್ಸ್ ಗ್ರೇಟ್ ಅಂತ ಹೇಳ್ಬೇಕು ಸಲ್ಯೂಟ್ ಮಾಡ್ಬೇಕು ಬರೀ ಒಂದ್ ವಾಕಕ್ ಬಂದ ತಕ್ಷಣ ಕಾಲು ಉತ್ಕೊಂಡ್ಬಿಡ್ತು ಇವ್ರ ದಿನ ಹಿಂಗೆ ಕೆಲಸ ಮಾಡ್ತಾರೆ ಸೊಂಪು. ಪಾಪ ಐ ಏನೋ ಕಷ್ಟ ನಿನಗೆ ಸೊಂಟ ಮೇಲೆ ಕುತ್ಕೊಂಡು ವಾ ಅಂತಾಳೆ ಹ? ಅಲ್ಲ ಮೇಲೆ ಕುತ್ಕೊಬಿಟ್ಟು ವಾ ಅಂತಾಳೆ ಏ ಇಲ್ಲಪ್ಪ ಕಷ್ಟ ಪಡ್ತೀರಾ ಬೇಡ ನೀವು ನಿಮ್ಗೂ ಯಾವ್ದು ಈಸಿಯಾಗಿ ಬರಲ್ವಲ್ಲ ನಿಮ್ಗೆ ಯಾರು ಫ್ರೀ ಆಗಿ ಕಾಲ್ ದಾಟ್ಕೊ ಬನ್ನಿ ಕೊಟ್ರಾ ಇಸ್ಕೊಂಡೆಲ್ಲ ಏ ಕೊಟ್ಬಿಡಿ ಡ್ಯಾಡಿ ಬಳೆ ತೊಟ್ಕೊಳ್ಳಿ ಥ್ಯಾಂಕ್ ಯು ಇದು ಅಯ್ಯೋ ಇದು ಅವರು ದುಡ್ಡು ಇಸ್ಕೊಂಡಿಲ್ಲ ಅಲ್ವಾ ಅಣ್ಣಾರ ಅವ್ರು ಏನಾದ್ರು ಬರ್ಬಾರ್ದು ಪಾಪ ಆಸೆ ಪಟ್ಟು ಬಂದವ್ರೆ ಮತ್ತೆ ಇವ್ರಿಗೆ ಬಳೆ ಕಾಸು ಕೊಡ್ಬೇಕು ಅಂತ ಆಸೆ ಆದ್ರೆ ಏನ್ ಮಾಡೋದು ಅವ್ನ ಕಾಲು ಮಾತ್ರ ಸರಿಯಾಗಿ ಇಲ್ಲಿ ಅಮ್ಮ ಕಾಲು ಉತ್ಕೊಬಿಡ್ತು ಫುಲ್ ನಾವೇನು ಎಷ್ಟೊಂದು ಕೊಟ್ಟವ್ರ ಪಾಪ ಇಷ್ಟು ಕೊಟ್ಟವ್ರೆ ಕಾಲು ಅಮ್ಮ ಕೊಟ್ಟಿದ್ದು ಆಂಟಿ ನಿಮ್ಮ ಹೆಸರು ಪೆಸರು ಏನು ನಿನ್ ನೇಮ್ ಪೆಸರು ಪ್ರವೀಣ ಹೆಸರು ಏನಂತಾರೆ పేరు ಲಕ್ಷ್ಮೀನಾ ಲಕ್ಷ್ಮಿ ಅಂತ ಲಕ್ಷ್ಮಿ ತರನೇ ಕೊಟ್ಟವ್ರೆ